ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಮಾರ್ನಿಂಗ್ ರೈಸ್ ಬಾತ್ ಏನು ಮಾಡೋದು, ಮಕ್ಕಳೆಲ್ಲ ಇದ್ದಾರೆ, ತುಂಬ ಪ್ರಿಪರೇಷನ್ ಬೇಕು. ದೋಸೆ ಎಲ್ಲ ಮಾಡೋದು ಕಷ್ಟ ಆಗುತ್ತೆ, ಯಾರಾದರೂ ಒಬ್ಬರು ಅಲ್ಲೇ ಇರಬೇಕು. ಜೊತೆಗೆ ನಮ್ಮದು ಬಾವಿ, ನೀರಿನ ವ್ಯವಸ್ಥೆ ಈ ಬಾವಿಯಲ್ಲಿ ಇಲ್ಲ ನಮಗೆ. ಯಾಕೆಂತೇಳಿದರೆ ಅದು ಮಣ್ಣು ಜರಿದು ಬಿತ್ತು ಬಾವಿ ಫುಲ್ಲು. ತುಂಬ 2 ವರ್ಷ ಆಯಿತು. ಖಾಲಿ ನೀರು ನಮಗೆ ಕೆರೆದ ನೀರು ಯೂಸ್ ಮಾಡ್ತಾಯಿದ್ದೇವೆ. ಹಾಗಾಗಿ ಈ ಬಾವಿನ ಮುಚ್ಚೋದು ಅಂತ ಹೇಳಿ ಮಣ್ಣು ತೆಗ್ದಾಕ್ತಿದ್ದಾರೆ. JCB ಕೂಡ ಬರಲಿಕ್ಕೆ ಜಾಗ ಇಲ್ಲ ನಮಗೆ. ಹಾಗಾಗಿ ಈ ಬಾವಿನ ತೆಗಿಯೋಕ್ಕೆ ನಾನು ಮೇ ಬಿ 2nd PUC ಇದ್ದೆ ಅಂತ ಅಂದ್ಕೋತೇನೆ. ಅಪ್ಪ ಮತ್ತು ಚಿಕ್ಕಪ್ಪ ಮಣ್ಣು ತುಂಬಿಸ್ಕೊಡೋದು, ನಾನು ತಂಗಿಯೆಲ್ಲ ಮಣ್ಣು ಎಳೆಯೋದು. ಆಗ ಕೂಡ ತುಂಬ ಕಷ್ಟಪಟ್ಟಿದ್ದೇವೆ ಈ ಬಾವಿನ ತೆಗಿಲಿಕ್ಕೆ. ಇಷ್ಟ ಅಗಳೆಲ್ಲ ಬಾವಿ ಬರಲ್ಲ, ಈಗೆಲ್ಲ ಸಣ್ಣ ಸಣ್ಣ ಬಾವಿ ತೆಗಿತಾರೆ. ಇದು ಅಗಾಲದಲ್ಲಿ ಅಪ್ಪ, ಚಿಕ್ಕಪ್ಪ, ಅಮ್ಮ, ನಾನು, ತಂಗಿ, ನಾವೇ ಮನೆಯವರು ಸೇರಿ ತೆಗೆದ ಬಾವಿ ಇದು. ಈಗ ಬಾವಿ ಮುಚ್ಚೋ ಕೆಲಸ ಮಾಡುವಾಗಲೂ ನಾವು ಇಲ್ಲಿ ಮನೆಯಲ್ಲಿದ್ದೇವೆ. ಹಾಗಾಗಿ ಮತ್ತೆ ಅಪ್ಪ ಅಮ್ಮ ಇಬ್ಬರೇ ಇರೋ ಕಾರಣ ಹೆಲ್ಪ್ ಮಾಡುವ, ಒಂದು ಸಲ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಮಣ್ಣು ತುಂಬಿಸಿ ಮಾಡೋಣ ಅಂತ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೇವೆ. ಗೊತ್ತಿಲ್ಲ, ಮಕ್ಕಳೆಲ್ಲ ಸೇರಿ ಸಣ್ಣ ಸಣ್ಣ ಮಕ್ಕಳು ಅಳಿಲು ಸೇವೆ ಮಾಡ್ದಂಗೆ ಕೆಲಸನ ಮಾಡ್ತಾಯಿದ್ದಾರೆ. ನನ್ನ ಅಪ್ಪ ತುಂಬ ಶ್ರಮಜೀವಿ ಮೊದಲಿಂದಲೂ, ಹಾಗೆ ನಾನು ಹುಟ್ಟಿದಲ್ಲಿಂದ ನೋಡ್ತಾ ಇದ್ದೇನೆ. ಕಷ್ಟಪಟ್ಟೇ ಕೆಲಸ ಆಗಬೇಕು. JCB ಸಣ್ಣ ಇಟ್ಟಚ್ಚೆಲ್ಲ ಬರುತ್ತೆ ಅಂತೆ, ಆದರೆ ಯಾಕೆ ಮಾಡಬೇಕು, ಯಾಕೆ ದುಡ್ಡು ಕೊಡಬೇಕು, ಸಾಧ್ಯ ಆದಷ್ಟು ನಾವೇ ಮಾಡೋಣ. ಆದರೆ ಈ ಬಿಸಿಲಿಗೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದರೆ ಇಲ್ಲಿ ಕೆಲಸ ಮಾಡೋದು ನನಗಂತೂ, ಅಲ್ಲಿ ಕೂಡ ಕೆಲಸ ಮಾಡ್ತಾಯಿರ್ತೇನೆ, ಬಟ್ ಇಷ್ಟು ಬಿಸಿಲಿರಲ್ಲ. ಇಲ್ಲಿ ಸಾಕಾಗಿ ಹೋಗಿದೆ. ಮಣ್ಣು ಹೊರೋದಷ್ಟು ಗೊತ್ತಾಗ್ತಿರ್ಲಿಲ್ಲ, ಆದರೆ ತುಂಬಿಸ್ಕೊಡೋದೆಲ್ಲ ತುಂಬ ಹೆವಿ ಅನಿಸ್ತಿತ್ತು ನನಗೆ. ಅವಳಿಗೆ ಸುಸ್ತಾದಾಗ ನಾನು ಮಣ್ಣು ತುಂಬಿಸ್ಕೊಡ್ತಿದ್ದೆ, ನನಗೆ ಸುಸ್ತಾದಾಗ ಅವಳು ತುಂಬಿಸ್ಕೊಡ್ತಿದ್ಲು. ಎಲ್ಲರೂ ಸೇರಿ ನೋಡಿ, ಎಲ್ಲ ಮಕ್ಕಳದು ಕೆಲಸನೇ ಕೆಲಸ. ಅಜ್ಜಿ ಮನೆಗೆ ಬಂದು ಅಂತೂ ಇಂತೂ ಈ ಬಾವಿನ ತುಂಬಿಸೋ ಕೆಲಸ ಮಾಡು ಅಂತ ಹೇಳಿ ಎಲ್ಲರೂ ಸೇರಿ ಕೆಲಸ ಮಾಡ್ತಿದ್ದೇವೆ. ನೋಡಿ ಎಷ್ಟು ಆಳ ಇದೆ ಈ ಬಾವಿ ಅಂತ. ಇದಕ್ಕಿಂತ ಆಳ ಇತ್ತು ಆ್ಯಕ್ಚುಲಿ. ಮಣ್ಣು ತುಂಬಿಸಿ ಇಷ್ಟ ಆಗಿದೆ. ಇನ್ನಿಷ್ಟು ಮೇಲೆ ಬರಬೇಕಿದ್ರೆ ಅದಕ್ಕೆ ಎಷ್ಟು ಮಣ್ಣು ಬೀಳಬೇಕು ದೇವರಿಗೆ ಗೊತ್ತು. ನಾನು ಅಂದ್ಕೊಂಡಿದ್ದೆ ಇದು ಆಗಲ್ಲ ಈ ಕೆಲಸ ಮಣ್ಣು ತುಂಬಿಸಿ ಅಂತ. ಮಾಡಿ ಇಲ್ಲಿಗೆ ಬಂತು ಈ ಮಣ್ಣು. ಆ್ಯಕ್ಚುಲಿ ಅದು ಹೇಗೆ ಮಕ್ಕಳೆಲ್ಲ ಸೇರಿದರೆ ಕೆಲಸ ಆಗೋದು ಕೂಡ ಗೊತ್ತಾಗಲ್ಲ ಕೆಲವು ಸಲ. ಫೈನಲಿ ನಮ್ಮ ಬಾವಿನ ನಾವು ಮುಚ್ಚೇ ಬಿಟ್ವಿ. ಗೆಸ್ಟ್ ಕೂಡ ಬಂದಿದ್ದರು, ನನ್ನ ಅತ್ತೆ, ಸೋದರತ್ತೆ ಮಗ, ಅವ್ರ ಮಕ್ಕಳೆಲ್ಲ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಟು 10ವರೆಗೆ ಅಡುಗೆನ ಮುಗಿಸಿ ನಾವು ಮಣ್ಣು ಹೊರಕ್ಕೆ ಹೋಗಿದ್ದು. ಮಾವಿನಕಾಯಿ ಸಾಂಬಾರು, ಇನ್ನು ವೆಜಿಟೇಬಲ್ ಎಲ್ಲ ಹಾಕಿ ಸಾಂಬಾರು ಮಾಡಿದ್ವಿ. ಪಾಯಸ, ಮೆಣಸು ಬಜ್ಜಿ ಎಲ್ಲ ಮಾಡಿ ಈ ಕೆಲಸದ ಮಧ್ಯದಲ್ಲಿ ಜೊತೆಗೆ ಅಡುಗೆನೂ ಮಾಡಿಟ್ಟು ಹೋದ್ವಿ. ಅವ್ರು ಬಂದಮೇಲೆ ಊಟ ರೆಡಿ ಇದ್ದರೆ ಪರವಾಗಿಲ್ಲ, ಮಧ್ಯಾಹ್ನ ಬಡಿಸೋದು ಮಾತ್ರ ಅಲ್ಲ ಅಂತ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ಒಮ್ಮೆಲೆ ಕೂತ್ಕೊಂಡ್ರೆ ಬಡ್ಸೋಕ್ಕೂ ಈಸಿ ಆಗುತ್ತೆ. ಮತ್ತು ಎಲೆ ಊಟ ಅಂತ ಹೇಳಿದರೆ ನನಗಂತೂ ತುಂಬ ಇಷ್ಟ. ಯಾರಿಗೆಲ್ಲ ಎಲೆ ಊಟ ಇಷ್ಟ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ನನಗೆ. ಎಲ್ರಿಗೆ ಒಂದೊಂದೇ ಐಟಮು ಬಡಿಸಿ ಊಟ ಎಲ್ಲ ಆದಮೇಲೆ ಮತ್ತೆ ಸ್ವಲ್ಪ ರೆಸ್ಟ್ ಕೂಡ ಮಾಡಿದ್ವಿ. ಊಟಕ್ಕೆಲ್ಲರೂ ಕೂತಿದ್ದಾರೆ. ಮನೆ ತುಂಬ ಮಕ್ಕಳಿದ್ರೆ, ಮನೆ ತುಂಬ ಜನ ಇದ್ದರೆ ಒಟ್ಟಿಗೆ ಕೂತು ಊಟ ಮಾಡೋಕ್ಕೆ, ಬಡಿಸೋಕ್ಕೆ ಎಲ್ಲದಕ್ಕೊಂದು ಖುಷಿಯಾಗತ್ತೆ. ಇಷ್ಟು ಮಣ್ಣು ಹೊತ್ತು ಬಂದರೂ ಈ ಕೆಲಸ ಮಾಡೋಕ್ಕೆ ಟಯರ್ಡು, ಸುಸ್ತು ಅದೆಲ್ಲ ಅನಿಸಿಲ್ಲ ನನಗೆ. ಮತ್ತು ಎಲ್ಲರಿಗೆ ಬಡ್ಸೋಕ್ಕೆ ನಿಂತೆ. ಜೊತೆಗೆ ಅಮ್ಮ ಕೂಡ ಬಂದರು ನಂದು. ನನಗೆ ಎಲ್ಲ ಐಟಮ್ನ ತಂದು ಕೊಟ್ಟರು. ಹಾಗಾಗಿ ಎಲ್ಲ ಬಡ್ಸೋಕ್ಕೆ ಈಸಿ ಆಯಿತು. ಮಕ್ಕಳೆಲ್ಲ ತುಂಬ ಟಯರ್ಡ್ ಆಗಿದ್ದರು ಕೆಲಸ ಮಾಡಿ, ಮಣ್ಣು ಹಾಕಿ
ಅದರಲ್ಲಿ ದಪ್ಪ ದಪ್ಪ ಕಲ್ಲಿದ್ದನ್ನೆಲ್ಲ ಎತ್ತಿ ಎತ್ತಿ ಅವರೇ ಬಾವಿಗೆ ಹಾಕಿರೋದು. ಹಾಗಾಗಿ ಒಂದೊಳ್ಳೆ ಊಟ ಕೂಡ ಅವ್ರು ಚೆಂದ ಮಾಡಿದರು. ನೆಕ್ಸ್ಟ್ ಊಟ ಆದಮೇಲೆ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿದರು. ನಾವು ಮತ್ತೆ ಮನೆ ಕೆಲಸ ಮಾಡಿದ್ವಿ. ಈವ್ನಿಂಗ್ ಅಮ್ಮಂದು ಟೀ ಕೂಡ ರೆಡಿಯಾಗಿತ್ತು. ಎಲ್ಲರೂ ಟೀ ಕುಡಿದು ಮತ್ತು ಮಧ್ಯಾಹ್ನನೇ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳು ಹೊಳೆಗೆ ಹೋಗುವ ಅಂತ ಹೇಳಿ ಎಲ್ಲರೂ ಸೇರಿ ಹೊಳೆಗೆ ಹೊರಟ್ವಿ. ಶ್ವೇತಕ ಬಂದಿದ್ದರು, ನನ್ನ ಫ್ರೆಂಡ್ ಬರಬೇಕಿದ್ರೆ ಐಸ್ ಕ್ರೀಮ್ ಎಲ್ಲ ತಂದಿದ್ರು. ಮಕ್ಕಳಿಗೆ ಖುಷಿ ಆಯಿತು. ಅವರು ಸ್ನಾನ ಮಾಡಿಲ್ಲ, ಬಟ್ ಹೊಳೆಗೆ ಬಂದಿದ್ದರು. ಮಕ್ಕಳೆಲ್ಲ ಸೇರಿ ಹೊಳೆಯಲ್ಲಿ ಈಜಿದ್ದು ಆಡಿದ್ದು. ಈ ಶೆಕೆಯಲ್ಲಿ ಕೆಲಸ ಮಾಡಿ ಹೊಳೆಯಲ್ಲಿ ಒಂಥರ ಖುಷಿ ಆಯಿತು. ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕಮೆಂಟ್ಸ್ ಲೈಕ್ ಎಲ್ಲ ಖಂಡಿತ ಮಾಡ್ತೀರ ಅಂತ ಅಂದ್ಕೋತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ, ಕಮೆಂಟ್ಸ್ ಲೈಕ್ ಎಲ್ಲ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೇನೆ. ಥ್ಯಾಂಕ್ ಯು.